ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇದು ನನ್ನ ಪುಟ್ಟ ಲಾಗ. ಇದು ನಾನು ಮಗುವಿನ ಅನ್ನಪ್ರಾಶನ ಮಾಡ್ತಿರೋಂತಹ ಲಾಗ. ನಾವೀಗ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಈಗ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಜಸ್ಟ್ ಹಾಕ್ತಾ ಇದ್ದೇನೆ. ಇಲ್ಲಿ ಮಧ್ಯಾಹ್ನ ಪೂಜೆ ನಂತರ ಆಮೇಲೆ ಅನ್ನಪ್ರಾಶನವನ್ನು ಮಾಡ್ತಾರೆ. ಹಾಗಾಗಿ ಎಲ್ಲರೂ ತುಂಬ ಜನ ಇದ್ದು, ನಾವು ಹೋದ ದಿವಸ ಅಂತೂ ತುಂಬ ಜನ ಇದ್ದರು. ಕೆಲವು ಮಕ್ಕಳಂತೂ ತುಂಬ ಅಳ್ತಾ ಇದ್ದರು. ನಮ್ಮ ಮಗುವಿಗೆ 4 ತಿಂಗಳಾಗಿತ್ತಷ್ಟೇ ಆ ಟೈಮಲ್ಲಿ. ಆಮೇಲೆ ನಮಗೆ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಆ ಟೈಮಲ್ಲಿ ಮಾಡಿಸು ಅಂತೇಳ್ಬಿಟ್ಟು ಪೂಜೆ ಮಾಡಿಸಿದ್ವಿ. ಹಾಗೆ ದೀಪಾವಳಿ ಕೂಡ ನಿಯರ್ ಇದ್ದಿರೋದ್ರಿಂದ ನಾವು ಬೇಗ ಅನ್ನಪ್ರಾಶನವನ್ನು ಮಾಡಿಸಿದ್ವಿ. ಆಮೇಲೆ ಮನೆಯಲ್ಲಿ ಕೂಡ ಹೊಸ ಅಕ್ಕಿ ಊಟ ಹಾಗೆಲ್ಲ ಇತ್ತು. ಹಾಗೆ ಅದಕ್ಕೆ ಫಸ್ಟ್ ಟೆಂಪಲಲ್ಲಿ ಕೊಡಬೇಕು ಅಂತೇಳ್ಬಿಟ್ಟು ಅಲ್ಲಿ ಮಾಡಿಸಿದ್ವಿ. ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಕೊಡುವಂತಹ ಕ್ರಮವನ್ನು ಮಾಡಿದ್ವಿ. ಈ ದಿನ ತುಂಬ ಚೆನ್ನಾಗಿ ಆಯಿತು. ಹಾಗೆ ಇದು ನಾನು ದೀಪಾವಳಿ ಮಾಡಿರುವಂತಹ ವಿಡಿಯೋ. ತಾಯಿ ಮನೆಯಿಂದ ನಾನು ಮನೆಗೆ ಬಂದಿದ್ದೆ. ಹಾಗಾಗಿ ಅಲ್ಲಿನ ವಿಡಿಯೋ ಸ್ವಲ್ಪ ಲೇಟಾಗಿ ನಾನಿಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ನನಗೆ ಆ ಟೈಮಲ್ಲಿ ಚಿಕ್ಕ ಮಗು ಇದ್ದ ಕಾರಣ ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಡಿಟ್ ಎಲ್ಲ ಹಾಕ್ತಾನೇ ಇರಲಿಲ್ಲ. ಇವಾಗ ಸ್ವಲ್ಪ ವೀಡಿಯೋಸನ್ನು ನಾನು ಹಾಕ್ತಾ ಇದ್ದೇನೆ. ಇದು ದೀಪಾವಳಿ ದಿವಸ ಮನೆಯಲ್ಲಿ ಇದು ಅವಲಕ್ಕಿ ಎಲ್ಲ ಮಾಡಿ ಕೊಟ್ಟಿರುವಂತಹದ್ದು. ಆಲ್ರೆಡಿ ಟೆಂಪಲಲ್ಲಿ ಅನ್ನಪ್ರಾಶನ ಆಗಿತ್ತು. ಹಾಗಾಗಿ ಮನೆಯಲ್ಲಿ ದೀಪಾವಳಿ ದಿವಸ ಹೊಸ ಊಟ ಕೊಟ್ಟಿರುವಂಥದ್ದು. ಹಿತಿಶಾ ಅಂತೂ ಈ ದಿನ ತುಂಬ ಖುಷಿಯಲ್ಲಿದ್ಲು. ದೀಪಾವಳಿ ಕೂಡ ಇತ್ತು. ಅವಳಿಗೆ ಏನೋ ಒಂಥರ ಸಂಭ್ರಮ, ಖುಷಿ. ಫಸ್ಟ್ ಟೈಮ್ ಆ ಥರ ಎಲ್ಲ ನೋಡ್ತಾ ಇರೋದು ಕೂಡ. ಹಾಗಾಗಿ ಅವಳಿಗೆ ತುಂಬ ಖುಷಿಯಲ್ಲಿದ್ಲು. ಅವಳು ಮಗುವಿಗೆ ಊಟ ತಿನ್ನಿಸ್ತಾ ಇದ್ದಾಳೆ. ಅವಳಿಗೆ ಆ ಥರ ಎಲ್ಲ ಮಾಡಲಿಕ್ಕಂತೂ ತುಂಬ ಇಷ್ಟ. ಈ ದಿನ ಹಸ್ಬೆಂಡ್ ಇರಲಿಲ್ಲ, ಅವರಿಗೆ ರಜೆ ಇರಲಿಲ್ಲ. ಹಾಗಾಗಿ ಅವರು ಬಂದಿರಲಿಲ್ಲ. ಮನೆಯಲ್ಲಿ ನಾವೇ ಇದ್ದಿದ್ದು. ಇದು ನಾನು ಹಿತಿಶಾ ಇಬ್ಬರು ಸೇರಿ ರಂಗೋಲಿ ಹಾಕಿರುವಂಥದ್ದು. ಅವಳಿಗೆ ತುಂಬ ಇಷ್ಟ. ರಂಗೋಲಿ ಹಾಕೋಣ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇಬ್ಬರು ಸೇರಿ ಹಾಕಿರುವಂಥದ್ದು. ಇದಾಗಿತ್ತು ಇವತ್ತಿನ ಅನ್ನಪ್ರಾಶನ ಮಾಡಿರುವಂತಹ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರೆಯದಿರಿ. ಇನ್ನು ಬೇರೆ ವಿಡಿಯೋದೊಂದಿಗೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು.